ಹಲೋ ಫ್ರೆಂಡ್ಸ್, ನಾವು ಈಗಾಗಲೇ ಭಿನ್ನ ರಾಶಿಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಭಿನ್ನ ರಾಶಿಗಳಂದ್ರೆ ಫ್ರಾಕ್ಷನ್ಸ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಕರಿತಾ ಇದ್ದೀವಿ. ಈ ಭಿನ್ನ ರಾಶಿಗಳ ಬಗ್ಗೆ ಹಲವಾರು ವಿಡಿಯೋಗಳನ್ನ ನಾವು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಮಾಡಿದ್ದೇವೆ. ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಿನ್ನ ರಾಶಿಗಳ ವ್ಯವಕಲನ. ಭಿನ್ನ ರಾಶಿಗಳ ವ್ಯವಕಲನ ಅಂದ್ರೆ ಕಳೆಯುವುದು. ಹಾಗಾದ್ರೆ ಭಿನ್ನ ರಾಶಿಗಳನ್ನು ಯಾವ ರೀತಿಯಾಗಿ ಕಳೆಯುವುದು ಅನ್ನೋದನ್ನ ನಾವು ಇವತ್ತಿನ ಈ ಲೆಕ್ಕದಲ್ಲಿ ತಿಳಿದುಕೊಳ್ಳೋಣ. ಅದು ಯಾವಾಗಂದ್ರೆ ಛೇದಗಳು ಸಮ. ಛೇದ ಸಮ ನೋಡಿ, ಛೇದಗಳು ಅಂತ ಯಾವ್ದಕ್ಕಂತೇವೆ ಅಂದ್ರೆ ಒಂದು ಭಿನ್ನ ರಾಶಿಯಲ್ಲಿ ಇದು ಅಂಶ ಆಗ್ತಾ ಇದೆ, ಇದು ಛೇದ ಆಗ್ತಾ ಇದೆ. ಹಾಗಾದ್ರೆ 2 ನಾಕಾಂಶ, ಹಾಗಾದ್ರೆ 3 ನಾಕಾಂಶ 2 ನಾಕಾಂಶ ಏನಾಗ್ತಾ ಇದೆ, ಭಿನ್ನ ರಾಶಿಗಳಾಗ್ತಾ ಇದ್ದಾವೆ. ಇವುಗಳಲ್ಲಿ ಛೇದಗಳು ಏನಾಗಿದ್ದಾವೆ, 4 ಮತ್ತು 4. ಹೌದಾ? ಇಲ್ಲಿ ಛೇದಗಳು 15 ಮತ್ತು 15, ಇಲ್ಲಿ 14 ಮತ್ತು 14, ಇಲ್ಲಿ 9 ಮತ್ತು 9. ಹಾಗಾದ್ರೆ ಛೇದಗಳು ಸಮ ಇದ್ದಾಗ ಈ ಲೆಕ್ಕಗಳನ್ನ ನಾವು ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ನೋಡಿ, ಮೊದಲನೇದಾಗಿ ಒಂದು ಲೆಕ್ಕವನ್ನ ತೆಗೆದುಕೊಳ್ಳೋಣ. 3 ನಾಕಾಂಶ ಮೈನಸ್ 2 ನಾಕಾಂಶ. ಛೇದದಲ್ಲಿ ಏನಿದೆ ಅದನ್ನ ಬರ್ಕೋಬೇಕು. 4 ಇದೆ ಅಂದಾಗ ಛೇದ ಕೂಡ ಏನಾಗ್ತಾ ಇದೆ, 4 ಆಗ್ತಾ ಇದೆ. ಹೌದಾ? ಈಗೇನ್ ಬರ್ಕೋಬೇಕು, 3 ಮೈನಸ್ 2, 3 ಮೈನಸ್ 2. 3ರಲ್ಲಿ 2 ಕಳೆದಾಗ 1 ಬಂತು. ಹಾಗಾದ್ರೆ ಕೆಳಗೆ ಎಷ್ಟು ಬಂತು, 4. ಹೌದಾ? ಹಾಗಾದ್ರೆ 1 ನಾಕಾಂಶ ಬಂತು. ಅದೇ ರೀತಿಯಾಗಿ ಎರಡನೇ ಲೆಕ್ಕ 10 15 ಮೈನಸ್ 7 15. ಹಾಗಾದ್ರೆ ಛೇದದಲ್ಲಿ ಎಷ್ಟಿದೆ ನೋಡಿ, 15 ಇದೆ. ಹಾಗಾದ್ರೆ ಇಲ್ಲಿಯೂ ಕೂಡ ಏನ್ ಬರ್ತಾ ಇದೆ, 15. 10 ಮೈನಸ್ 7, 10 ಮೈನಸ್ 7. ಹಾಗಾದ್ರೆ 10ರಲ್ಲಿ 7 ಕಳೆದಾಗ ನಮ್ಗೆ ಎಷ್ಟು ಸಿಗ್ತಾ ಇದೆ, 3. ಇದು ಎಷ್ಟಾಯ್ತು, 15. ಎಷ್ಟು ಬಂತು, 3 15. ಹೌದಾ? ಅದೇ ರೀತಿಯಾಗಿ ನಾವು ಮೂರನೇ ಲೆಕ್ಕವನ್ನು ಕೂಡ ಮಾಡೋಣ. 12 14 ಮೈನಸ್ 7 14. ಹಾಗಾದ್ರೆ ಛೇದದಲ್ಲಿ ಎಷ್ಟಿದೆ, 14. 14 ಅಂದಾಗ ಛೇದಗಳು ಸಮ ಆಯ್ತು. ಹಾಗಾಗಿ ಛೇದವನ್ನ ಬರೆಯೋಣ 14. ಈಗ ನೋಡಿ, 12 ಮೈನಸ್ 7, 12 ಮೈನಸ್ 7. ಹಾಗಾದ್ರೆ ಮತ್ತೆ ಇಲ್ಲಿ ಛೇದದಲ್ಲಿ ಎಷ್ಟಿದೆ ಅಷ್ಟನ್ನ ಬರ್ಕೋಬೇಕು. 14 ಆಯ್ತು. 12ರಲ್ಲಿ 7 ಹೋದಾಗ ಎಷ್ಟಾಯ್ತು ಅಂದ್ರೆ ಕಳೆದಾಗ 5 14. 5 14 ಬಂತು. ಅದೇ ರೀತಿಯಾಗಿ ನೋಡಿ, 16 9 ಮೈನಸ್ 8 9 ಇದೆ. ಇಲ್ಲಿಯೂ ಕೂಡ ಛೇದದಲ್ಲಿ 9 ಇದೆ. ಹಾಗಾದ್ರೆ 16 ಮೈನಸ್ 8 ಬರ್ಕೋಬೇಕು. 16 ಮೈನಸ್ 8 ನೋಡಿ, 16ರಲ್ಲಿ 8 ಕಳೆದಾಗ 8 ಬಂತು. ಛೇದ ಎಷ್ಟು ಬಂತು, 9 ಬಂತು. ಹೌದಾ? ಈ ರೀತಿಯಾಗಿ ನಾವು ಲೆಕ್ಕಗಳನ್ನ ಮಾಡಬಹುದು. 3 ನಾಕಾಂಶ ಮೈನಸ್ 2 ನಾಕಾಂಶ, ಇದ್ರ ಉತ್ತರ 1 ನಾಕಾಂಶ. ಎರಡನೇ ಲೆಕ್ಕದ ಉತ್ತರ 3 15. ಮೂರನೇ ಲೆಕ್ಕದ ಉತ್ತರ 5 14. ನಾಲ್ಕನೇ ಲೆಕ್ಕದ ಉತ್ತರ 8 9. ಹೌದಾ? ನೋಡಿ, ಈ ರೀತಿಯಾಗಿ ನಾವು ಛೇದಗಳ ವ್ಯವಕಲನ ಅಂದ್ರೆ ಕಳೆಯುವುದನ್ನ ಹೇಗೆ ಮಾಡುವುದನ್ನ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.